ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡ್ ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ, ಬ್ಲೂ ಪ್ರಿಂಟ್ ಹಾಗೂ ಪ್ಯಾಟರ್ನ್ ಜೊತೆಗೆ ಈ ಒಂದು ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಬ್ಲೂ ಪ್ರಿಂಟ್ ಫಾರ್ ದಿ ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಇದೆ. ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ಅಂದರೂ ಒಂದೇ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೂ ಕೂಡ ಒಂದೇ, ಇಂಟರ್ನಲ್ ಎಕ್ಸಾಮ್ ಅಂದರೂ ಕೂಡ ಒಂದೇ, ಯೂನಿಟ್ ಟೆಸ್ಟ್ 1 ಅಂದರೂ ಕೂಡ ಒಂದೇ ಆಗಿರುತ್ತೆ. ಇಲ್ಲಿ ಪಾಠಗಳು ಸುಮಾರು 5 ಪಾಠಗಳನ್ನು ಇಲ್ಲಿ ಕೊಡಲಾಗಿದೆ. ಸಬ್ಜೆಕ್ಟು ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ. Exception handling in Python, file handling in Python, chapter 3 stack, chapter 4 queue, chapter 5 sorting. ಈ 5 ಪಾಠಗಳಿಂದ ಯಾರಿಗೆಲ್ಲ ಎಕ್ಸಾಮೋಗೆ ಇದೇ 5 ಪಾಠಗಳಿವೆ, ಈ ಒಂದು ಕ್ವಶನ್ ಪೇಪರ್ ನಿಮಗೆ ಬ್ಲಾಸ್ಟ್ ಆಗಲಿದೆ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಬನ್ನಿ ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಆಯಿತಾ. MCQs, ಫಿಲ್ ಇನ್ ದ ಬ್ಲ್ಯಾಂಕ್ಸ್, 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸು ಸಂಪೂರ್ಣವಾಗಿ ವೇಟೇಜನ್ನು ಇಲ್ಲಿ ನೀಡಿಬಿಟ್ಟಿದ್ದಾರೆ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು ಇರುತ್ತೆ ಅನ್ನೋದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ತಾ ಹೋಗೋಣ. ಪಾರ್ಟ್ ಎ ನಿಮಗೆ ಟೋಟಲ್ ಪಾರ್ಟ್ ಡಿ ಇರುತ್ತೆ, 4 ಪಾರ್ಟ್ಗಳು ಭಾಗಗಳು. ಪಾರ್ಟ್ ಎನಲ್ಲಿ MCQsಗಳು 7 ನೋಡ್ಬೋದು ತಾವುಗಳು, ಹಾಗೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ ನೋಡಬಹುದಾಗಿದೆ. ಯಾಕೆಂದರೆ ಇದರ ಕ್ವಶನ್ ಪೇಪರ್ ಪ್ಯಾಟರ್ನ್ ಆನ್ಯುವಲ್ ಎಕ್ಸಾಮ್ ಇದೇ ರೀತಿಯಾಗಿ ಬರುವಂಥದ್ದಾಗಿರುತ್ತೆ. ಪಾರ್ಟ್ ಬಿ ನಲ್ಲಿ ತಾವುಗಳು 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು, ಪಾರ್ಟ್ ಸಿ ನಲ್ಲಿ 3 ಅಂಕದ ಪ್ರಶ್ನೆಗಳು, ಹಾಗೂ ಪಾರ್ಟ್ ಡಿ ನಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನೋಡಬಹುದಾಗಿದೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಪಿಚ್ ಇನ್ ಟು ದಿ ಒರಿಜಿನಲ್ ಕ್ವಶನ್ ಪೇಪರಿಗೆ. ಈಗ 35 ಅಂಕಗಳ ಒಂದು ಕ್ವಶನ್ ಪೇಪರು ಉಡುಪಿ ಜಿಲ್ಲೆಯಲ್ಲಿ ಸೆಟ್ ಆಗಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಸೆಟ್ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬರೋಣ ನಾವು. ಈಗ ಉಡುಪಿ ಡಿಸ್ಟಿಕ್ ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ಮಾಡಲ್ ಕ್ವಶನ್ ಪೇಪರ್ 2025 ಸೆಕೆಂಡ್ ಇಯರ್ PUC ಕಂಪ್ಯೂಟರ್ ಸೈನ್ಸ್ 35 ಅಂಕದ ಪ್ರಶ್ನೆ ಪತ್ರಿಕೆ. ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಟು ಗೆಟ್ ದಿ 100% ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಪೇಪರ್. ಮೈ ಡಿಯರ್ ಚಿಲ್ಡ್ರನ್, ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1 mark. Select the correct answers from the choices given. Repeated answers will not be considered. ಅಂದರೆ ಟೀಚರ್ಸನ್ನು ಯಾಮಾರ್ಲಿಕ್ಕೆ ಹೋದರೆ ನಿಮ್ಮ ಅಂಕಗಳೇ ಯಾಮಾರು ಹೋಗ್ತವೆ ಅಂತ ಅರ್ಥ. ಬನ್ನಿ ಈಗ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ಥ್ರೋ ಎನಿ, ನೋಡಿ ಎಕ್ಸೆಪ್ಷನ್ ಮ್ಯಾನ್ಯುವಲಿ ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ 100% ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ರೈಸ್ RAISE ಆಗಿ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು. ಈಗ ಕ್ವಶನ್ ನಂಬರ್ 2 ನೋಡ್ತಾ ಹೋಗೋಣ. ದಿ ಅಸೆಟ್ ಸ್ಟೇಟ್ಮೆಂಟ್ ಆಲ್ವೇಸ್ ಥ್ರೋಸ್ ಆ್ಯನ್, ಏನಿದು ಎಕ್ಸೆಪ್ಷನ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ದಟ್ ಈಸ್ ಅಸರ್ಷನ್ ಎರರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಏನಾದರೂ ತಪ್ಪಿದ್ದಲ್ಲಿ ದಿಸ್ ಈಸ್ ಯುವರ್ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ಯುವರ್ ಪ್ಲಾಟ್ಫಾರಮ್. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಓಪನ್ ಆಗಿ ಕಮೆಂಟ್ಸ್ಗಳು ಇರ್ತವೆ ಸರ್. ಯು ಕ್ಯಾನ್ ಪಾಸ್ ಮೀ ದ ಕಮೆಂಟ್ಸ್ ಇಫ್ ಆನ್ಸರ್ಸ್ ಆರ್ ರಾಂಗ್. ಈಗ ಕರೆಕ್ಟಾಗಿ ಮಾಡಿಬಿಟ್ಟು ಆನ್ಸರ್ ಸರ್ ಇದು ಅಲ್ಲ ಇದು ಅಂತ ಕಮೆಂಟನ್ನು ಮಾಡಿ, ಬಹಳ ಖುಷಿ ಆಗುತ್ತೆ ಸರ್. ವಿ ಆರ್ ಹಿಯರ್ ಲರ್ನರ್ಸ್, ನೀವಾಗಿರ್ಬೋದು ನಾನಾಗಿರ್ಬೋದು. ಕ್ವಶನ್ ನಂಬರ್ 3 ಬಹಳ ಜನಕ್ಕೆ ಡೌಟ್ ಇದೆ. ಅನದರ್ ನೇಮ್ ಫಾರ್ ದಿ ಪಾಲಿಶ್ ನೊಟೇಷನ್ ಈಸ್ ಡ್ಯಾಶ್ ಅಂತ. ಬಹಳ ವಿದ್ಯಾರ್ಥಿಗಳು ಇದಕ್ಕೆ ಆಪ್ಷನ್ ಬಿ ಅನ್ನು ಬರಿತಾ ಇದ್ದಾರೆ. ಯಾವುದು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಬರಿತಾ ಇದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ಇಲ್ಲಿ ಡೌಟ್ ಇರುವಂಥದ್ದು ಆಪ್ಷನ್ ಬಿ, ಆಪ್ಷನ್ ಡಿನಲ್ಲಿ AC ಅಂತೂ ಆಗೋದೇ ಇಲ್ಲ ಇದಕ್ಕೆ. ಹಾಗಾಗಿ ನನ್ನ ಪ್ರಕಾರ ಆಪ್ಷನ್ ಡಿಗೆ ನಾನು ಹೋಗ್ತಾ ಇದ್ದೀನಿ. ತಾವುಗಳು ನೋಡಿ, ಎಕ್ಸ್ಪರ್ಟೀಸ್ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋವನ್ನು, ದಯವಿಟ್ಟು ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಇಸ್ಲಾಂ ಸರ್. ಇಂಗ್ಲೀಷಲ್ಲಿ ಯಾರಾದರೂ ಫೇಲ್ ಆಗ್ತೀನಿ, ಇಂಗ್ಲೀಷ್ ಏನೂ ಬರಲ್ಲ, ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಕ್ವಶನ್ ಪೇಪರೇ ರೆಡಿ ಇದೆ ಸರ್. ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ಗೆ ಯಾವುದೇ ಡಿಸ್ಟಿಕ್, ಯಾವುದೇ ವಿಲೇಜ್, ಯಾವುದೇನವರಾಗಿರಿ, ಒಟ್ಟು ಕರ್ನಾಟಕ ಒಳಗಡೆ ಇದ್ದರೆ ಸಾಕು, ಕನ್ನಡಿಗ ಆಗಿದ್ದರೆ ಸಾಕು, ನಿಮಗೆ ನನ್ನ ಇಂಗ್ಲೀಷ್ ಮೆಟೀರಿಯಲು ಹೆಲ್ಪ್ ಆಗುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 4 ಕಡೆಗೆ ಹೋಗುವ. ಟ್ರೈಯಿಂಗ್ ಟು ಪಾಪ್ ಎಲಿಮೆಂಟ್ಸ್ ಫ್ರಮ್ ದಿ ಎಂಟಿ ಸ್ಟ್ಯಾಕ್ ರಿಸಲ್ಟ್ಸ್ ಇಂಟು ಸ್ಪೆಷಲ್ ಕಂಡೀಷನ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಅಂಡರ್ ಫ್ಲೋ ಇಸ್ ದ ರೈಟ್ ಆನ್ಸರ್, ಈಸ್ ಅಂಡರ್ ಫ್ಲೋ, ಆಪ್ಷನ್ ಸಿ. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್. ವಾಟ್ ವಿಲ್ ಬಿ ದ ಸ್ಟೇಟಸ್ ಆಫ್ ದಿ, ಏನಿದು ಡೆಕ್ಯೂ ಆಫ್ಟರ್ ದಿ ಫಾಲೋಯಿಂಗ್ ಆಪ್ರೇಷನ್ಸ್. ಹೌದಲ್ವಾ? ಇನ್ಸರ್ಟ್ ರೇರ್ 50, ಇನ್ಸರ್ಟ್ ಫ್ರಂಟ್ 70, ಡಿಲೀಟ್ ಫ್ರಂಟ್. ಹೌದಲ್ವಾ? ಏನಿದು ಸಿಂಟ್ಯಾಕ್ಸ್. ದೆನ್
ಇನ್ಸರ್ಟ್ ರೇರ್ 40 ಅಂತ ಇದೆ, ಕ್ವಶನ್ ಮಾರ್ಕ್ ಇದೆ. 5ನೆಯ ಪ್ರಶ್ನೆಯಲ್ಲಿಯೂ ಕೂಡ ಬಹಳ ಅಂದರೆ ಬಹಳ ಜನಕ್ಕೆ ಡೌಟ್ ಇದೆ. ಆದರೆ ಇದರಲ್ಲಿ ಡಿಲೀಟನ್ನು ಮಾಡಿಕೊಡ್ತೇನೆ. ಆಪ್ಷನ್ ಸಿ ಇಸ್ ತಪ್ಪಾದ ಉತ್ತರ, ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ಆಪ್ಷನ್ ಎ ಹಾಗೂ ಆಪ್ಷನ್ ಬಿ ನಲ್ಲಿಯೇ ಸರಿಯಾದ ಉತ್ತರಗಳು ಇರುವಂಥದ್ದು. ಆಯಿತಾ, ನಾನು ಹೋಗ್ತಾ ಇರುವಂಥದ್ದು ಆಪ್ಷನ್ ಬಿ ಜೊತೆಗೆ, ಅದು ಆಪ್ಷನ್ 50-40 ಇದೆ ಅಲ್ವಾ, ಅದರ ಜೊತೆಗೆ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಆಯಿತಾ, ಯಾಕೆಂದರೆ ಇರೋದನ್ನು ನಿಮಗೆ ತಿಳಿಸಬೇಕು. ಐ ಶುಡ್ ನಾಟ್ ಪಾಸ್ ಎನಿ ರಾಂಗ್ ಥಿಂಗ್ಸ್, ಹೌದಲ್ವಾ. ಆಪ್ಷನ್ ಎ ಕೂಡ ಅಂತ ಹೇಳ್ತಾ ಇದ್ದಾರೆ, ಆದರೆ ನನ್ನ ಪ್ರಕಾರ ಆಪ್ಷನ್ ಬಿನೇ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕ್ರಾಸ್ ಚೆಕ್ ಇಟ್ ಒನ್ಸ್, ಆಯಿತಾ. ಆಪ್ಷನ್ ಬಿನೇ ಅಂದ್ಕೊಂಡಿದ್ದೀನಿ. ಕ್ವಶನ್ ನಂಬರ್ 6, ಹೌ ಮೆನಿ ಪಾಸಸ್ does the insertion short making a short a list of an elements ಅಂತ ಇದೆ. ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ದಟ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ. ಆಪ್ಷನ್ 4 ಇದೆ ಅಲ್ವಾ, ಡಿ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ವಾಟ್ ಈಸ್ ದ ಟೈಮ್, ಏನಿದು ಕಾಂಪ್ಲೆಕ್ಸಿಟಿ ವ್ಯಾಲ್ಯೂ ಫಾರ್ ಆ್ಯನ್ ಆಲ್ಗರಿದಮ್ ವಿತೌಟ್ ದಿ ಲೂಪ್ ಅಂತ ಇದೆ. ಕ್ವಶನ್ ನಂಬರ್ 7 100% ಸರಿಯಾದ ಉತ್ತರ ಬಂದು 1 ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಡಿ 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 ಆಯಿತಾ, ABCD ಲಾಸ್ಟ್. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಇದೇ ರೀತಿಯಾಗಿ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇಲ್ಲಿ 7 MCQs ಕೊಟ್ಟರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ 15 MCQs ಬರುತ್ತೆ. ಇದರಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ 3 ಇದೆ, ಆ್ಯನ್ಯುವಲ್ ಎಕ್ಸಾಮಲ್ಲಿ 5 ಬರುತ್ತೆ. ನೋಡಿ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ಗಳು. ಈಗ 3 ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ವೆನ್ ಆ್ಯನ್ ಎರರ್ ಅಕರ್ಸ್, ಪೈಥಾನ್ ಇಂಟರ್ಪ್ರಿಟರ್ ಕ್ರಿಯೇಟ್ಸ್ ಆ್ಯನ್ ಆಬ್ಜೆಕ್ಟ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ, ದಟ್ ಈಸ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಈಸ್ ದ ರೈಟ್ ಆನ್ಸರ್. ಈಸ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಕ್ವಶನ್ ನಂಬರ್ 9, ದಿ ಆರ್ಗ್ಯುಮೆಂಟ್ ಯೂಸ್ಡ್ ಫಾರ್ ಡಿಸರ್ಸಲೈಸೇಷನ್ ಯೂಸಿಂಗ್ ಲೋಡ್ ಸಿಂಟ್ಯಾಕ್ಸ್ ಈಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಫೈಲ್ ಆಬ್ಜೆಕ್ಟ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10, ದ ಮೆಥಡ್ ದಟ್ ರಿಟರ್ನ್ಸ್ ಆ್ಯನ್ ಇಂಟೀಜರ್ ವ್ಯಾಲ್ಯೂ ಆ್ಯಸ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಇನ್ ಟು ದಿ ಫೈಲ್ ಈಸ್ ಡ್ಯಾಶ್. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಸರಿಯಾದ ಉತ್ತರ ರೈಟ್ ಲೈನ್ಸ್. ಅದು ತಪ್ಪು ಸರ್, ಬಹಳ ಜನ ಅದನ್ನೇ ಬರೆದಿರೋದು. ಯಾವುದು ಗೊತ್ತಾ, ಸೆಕೆಂಡ್ ಆಪ್ಷನ್ ಬರೇ ರೈಟ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಆಲ್ ಇನ್ ಒನ್ PDF99@gmail.com, ಇದು ನಮ್ಮ ಮೇಲ್ ID ಆಗಿರುತ್ತೆ. ನಿಮ್ಮ ಯೂನಿಟ್ ಟೆಸ್ಟ್ 1 ಆದ ತಕ್ಷಣ ಅದೇ ದಿನ ದಯವಿಟ್ಟು ಇಟ್ ಟೇಕ್ಸ್ ಹಾರ್ಡ್ಲಿ 2 to 3 minutes ಮ್ಯಾನ್ ಇನ್ ಯುವರ್ ಮೊಬೈಲ್, ಫೋಟೋ ಹೊಡೆದ್ಬಿಟ್ಟು ನಮ್ಮ ಮೇಲ್ ID ಇದೇ ಆಗಿರುತ್ತೆ. ಇದಕ್ಕೆ ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಬರೆದು ಪ್ರಶ್ನೆ ಪತ್ರಿಕೆ, ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. ಪಾರ್ಟ್ ಬಿ, ಆಯಿತಾ. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ 10 ನಿಮಿಷಗಳ ಕಾಲ ನಮ್ಮ ಜೊತೆ ಇದ್ದಿದ್ದಕ್ಕಾಗಿ. ಇವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಮೇಲೆ ಇಂಪಾರ್ಟೆಂಟ್ ಆಗಿರ್ತವೆ, ಆಯಿತಾ. ಯಾಕಂದರೆ ಡಿಸ್ಟಿಕ್ ಲೆವೆಲ್ ಪ್ರಿಪೇರ್ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಕಾಲೇಜುಗಳಿಗೂ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಮೊದಲು ತಾವುಗಳು ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕಾಗಿರುವಂಥದ್ದು ಯಾವುದು ಹೇಳಿ ನೋಡೋಣ. ಪ್ಲೀಸ್ ಕ್ರಾಸ್ ಚೆಕ್ ಯುವರ್ ಸಿಲೆಬಸ್. ಆ 5 ಪಾಠಗಳು ಇದಾವ ಅಂತ, ಯಾಕಂದರೆ ಆನ್ ದ ಬೇಸಿಸ್ ಆಫ್ ದೋಸ್ 5 ಚಾಪ್ಟರ್ಸ್ ಮೇಲೆ, ಆಯಿತಾ, ದಿಸ್ ಕ್ವಶನ್ ಪೇಪರ್ ಹ್ಯಾಸ್ ಪ್ರಿಪೇರ್ಡ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಒನ್ಸ್ ಯು ಗೋ ಥ್ರೂ ವಿತ್ ದೋಸ್ ಏನಂತೀರ ಬ್ಲೂ ಪ್ರಿಂಟ್ ಆ್ಯಂಡ್ ಸಿಲೆಬಸ್, ಆಯಿತಾ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗಿರಲಿ. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್ ಥ್ರೂ ಸೋಷಿಯಲ್ ಮೀಡಿಯಾ, ಯುವರ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್. ಗಾಡ್ ಬ್ಲೆಸ್ ಯು ಆಲ್. ರೀಸನ್ ಇಷ್ಟೇ, ನಾವೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ನಾನು, ಹಾಗಾಗಿ ಆಯಿತಾ. ಧನ್ಯವಾದಗಳು.